ನಮಸ್ಕಾರ. ಈ ಒಂದು 2026 ಜನವರಿ 26 ನಂತರದಲ್ಲಿ ನಡೆಯಬಹುದಾದ ಘಟನೆಗಳ ಬಗ್ಗೆ ನೋಡಿದ್ರೆ, ನಾನು ಯಾವಾಗಲೂ ಕೂಡ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋ ಒಂದು ಕಾನ್ಸೆಪ್ಟ್ ಹೇಳ್ತಿರ್ತೀನಿ. ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಒಂದು ಸ್ಥಾನಗಳಲ್ಲಿ ಗ್ರಹಗಳು ಎಲ್ಲಿ ಹೆಚ್ಚಾಗಿದ್ದಾವೆ ಆ ಕಡೆಗೆ ಮನಸ್ಸು ಜಾಸ್ತಿ ಎಳೆಯುತ್ತೆ. ಈಗ ರಾಶಿಯಲ್ಲಿ ಇಷ್ಟೆಲ್ಲ ಗ್ರಹಗಳು ಅವರಿಗಿದೆ, ಮಕರ ರಾಶಿಯವರಿಗೆ. ಸೊ ಮಕರ ರಾಶಿಯವರಿಗೆ ಇಷ್ಟೆಲ್ಲ ಗ್ರಹಗಳು ಇರೋದ್ರಿಂದ ನನಗೇನಿಸುತ್ತೆ ಅಂತಂದರೆ, ಯೂಶ್ವಲ್ ಆಗಿ ಇವರಿಗೆ ವಿವಾಹಕ್ಕೆ ಸಂಬಂಧಪಟ್ಟಂಥ ಘಟನೆಗಳು ಜಾಸ್ತಿ ನಡೆಯುತ್ತೆ ಮಕರ ರಾಶಿಯವರಿಗೆ. ಸೊ ಒಂದು ಸಂಬಂಧ ಬರುವಂಥದ್ದು, ಮದುವೆ ಆಗುವಂಥದ್ದು, ಶುಭ ಕಾರ್ಯಗಳು, ಎಂಗೇಜ್ಮೆಂಟು, ಎರಡನೇ ಮದುವೆಗೆ ಸಂಬಂಧಪಟ್ಟಂಥದ್ದೇ ಅವಕಾಶಗಳು ಇವೆಲ್ಲ ಇರೋದ್ರ ಜೊತೆಯಲ್ಲಿ ಅಷ್ಟಮದಲ್ಲಿರುವಂಥ ಕೇತುವಿಂದ ಯೂಶ್ವಲ್ ಆಗಿ ಏನಾದರೂ ಒಂದು ಟೆನ್ಷನ್ನು, ಪ್ರಾಬ್ಲಮ್ಮು ಕ್ರಿಯೇಟ್ ಆಗ್ತಿರುತ್ತೆ ಅವರಿಗೆ ಮ್ಯಾರಿಟಲ್ ಲೈಫಲ್ಲಿ. ಬಟ್ ಕೇತು ಅನ್ನುವಂಥದ್ದು ಒಂದು ಸ್ಪಿರಿಚುವಲ್ ಪ್ಲ್ಯಾನೆಟ್, ಆಧ್ಯಾತ್ಮಿಕ ಗ್ರಹ ಆಗಿರೋದ್ರಿಂದ ತೀರಾ ಭಯಪಡುವ ಅಗತ್ಯ ಇಲ್ಲ. ಬಟ್ ಅನವಶ್ಯಕ ಕಿರಿಗಳು ಕ್ರಿಯೇಟ್ ಆಗ್ಬೋದು ಮತ್ತು ಅದೇ ಸರಿ ಶುಭ ಕಾರ್ಯಗಳು ಕೂಡ ನಡೀಬೋದು. ಎರಡನೇ ಮನೆಯನ್ನು ನಾವು ನೋಡಿದ್ರೆ ರಾಹು ಇರೋದ್ರಿಂದ ಅನಾವಶ್ಯಕ ಫೈನಾನ್ಷಿಯಲ್ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಮೂರನೇ ಮನೆಯಲ್ಲಿರುವಂತಹ ಶನಿ ಗ್ರಹವನ್ನು ನೋಡಿದ್ರೆ ಅಣ್ಣ ತಮ್ಮದ್ರ ಮಧ್ಯೆ ಸ್ವಲ್ಪ ವೈಮನಸ್ಸು, ಕಿರಿಕಿರಿಗಳು ಸ್ಟಾರ್ಟ್ ಆಗ್ಬೋದು. ಚತುರ್ಥ ಭಾವವನ್ನು ನೋಡಿದ್ರೆ ನನಗೆ ಅನ್ಸೋದು ಏನಂತಂದರೆ, ಪ್ರಾಪರ್ಟಿ ಖರೀದಿ ಮಾಡುವಂಥ ಯೋಗ ಖಂಡಿತವಾಗ್ಲೂ ಇದೆ. ಪ್ರಾಪರ್ಟಿ ಖರೀದಿ ಮಾಡಿ ಗೃಹ ನಿರ್ಮಾಣ ಮಾಡುವಂಥ ಅವಕಾಶಗಳು, ಮನೆ ಕಟ್ಟುವಂಥ ಅವಕಾಶಗಳು, ಲ್ಯಾಂಡ್ ತೊಗೊಳ್ಳುವಂಥ ಅವಕಾಶಗಳಿದೆ. ಪಂಚಮ ಭಾವವನ್ನು ನೋಡ್ತಾ ಇದ್ದರೂ ಕೂಡ ನನಗೆ ಸಂತಾನ ಯೋಗ ಈ ಒಂದು ರಾಶಿಯವರಿಗೆ, ಮಕರ ರಾಶಿಯವರಿಗಿದೆ. ಹಾಗೆಯೇ ಆರನೇ ಮನೆಯಲ್ಲಿರುವಂಥ ಗುರುಗ್ರಹವನ್ನು ನೋಡ್ತಾ ಇದ್ದರೆ 12ನೇ ಮನೆ 6ನೇ ಮನೆ ವಿಪರೀತ ರಾಜಯೋಗ ಅಂತೇಳಿ ನಮಗೆ ಜಾತಕ ನೋಡ್ಬೇಕಾದ್ರೆ ನಾವು ನೋಡ್ತೀವಿ. ಬಟ್ ಇಲ್ಲಿ ಅದನ್ನು ಅಪ್ಲೈ ಮಾಡೋಕ್ಕೆ ಬರೋಲ್ಲ. 6ನೇ ಮನೆಯಲ್ಲಿರುವಂಥ ಗುರು ಸ್ವಲ್ಪ ಎಲ್ಲ ಬದಲಾವಣೆಯಾಗಿ ವಿವಾಹದ ಯೋಗವನ್ನು ಇವರು ತಂದು ಕೊಡುತ್ತೆ. ಬಟ್ ಈಗಿರೋಂಥ ಗುರು ಇರೋ ಟೈಮಲ್ಲಿ ಯಾವ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಬೇಡಿ. ಇನ್ನು ಅಷ್ಟಮ ಭಾವ, ನವಮ ಭಾವ ನೋಡ್ತಿದ್ರೆ ತಂದೆಯ ಆರೋಗ್ಯದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು. ಬಟ್ ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ನೀವು ಹೋಗೋ ಸಾಧ್ಯತೆ, ಆಧ್ಯಾತ್ಮಿಕವಾದಂಥ ಸ್ಥಳಗಳಿಗೆ ನೀವು ಭೇಟಿ ಕೊಡೋ ಸಾಧ್ಯತೆ ಇವೆಲ್ಲವೂ ಕೂಡ ನಿಮಗಿದೆ. ಆಮೇಲೆ ದಶಮ ಭಾವವನ್ನು ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನೋಡೋದಾದರೆ, ದಶಮ ಭಾವ ಅಂದರೆ ವೃತ್ತಿ, ಉದ್ಯೋಗ, ಸಣ್ಣ ಸಣ್ಣ ಬಿಸ್ನೆಸ್ಗಳು ಈಗ ಪ್ರಾರಂಭ ಮಾಡಿದರೆ ಅದೆಲ್ಲ ಅಭಿವೃದ್ಧಿ ಪಡಿತೀರ. ವ್ಯವಸಾಯ, ಹೈನುಗಾರಿಕೆ ಈ ಥರ ಮಾಡಿರೋರಿಗೆ ಬಹಳ ಲಾಭವನ್ನು ನೀವು ನೋಡ್ತೀರ. ಆಮೇಲೆ ಇದ್ರ ಜೊತೆಯಲ್ಲಿ ಇನ್ನೂ ಬಹಳ ಮುಖ್ಯವಾಗಿ ನಾನು ಹೇಳೋದಾದರೆ, ಉದ್ಯೋಗದಲ್ಲಿ ಬದಲಾವಣೆ, ಚೇಂಜು ಖಂಡಿತವಾಗಲೂ ನೀವು ನೋಡ್ತೀರ. ಸೊ ಇಷ್ಟು ವಿಚಾರಗಳನ್ನು ಮಕರ ರಾಶಿಯವರಿಗಿದೆ. ನಮಸ್ಕಾರ. ಸೊ ಇಲ್ಲಿ ಜಾತಕ ಅಂತ ಬಂದಾಗ ಒಬ್ಬ ಜ್ಯೋತಿಷಿ ಆದವನು ಯಾರೂ ಹಣೆ ಬರೋನೇ ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ತುಂಬ ಜನ ಕೇಳ್ತಿರ್ತಾರೆ, ಕೈ ನೋಡಿ ಭವಿಷ್ಯ ಹೇಳ್ತಾರೆ, ಕೈಯಲ್ಲಿ ಇದ್ದವರಿಗೆ ಭವಿಷ್ಯ ಇಲ್ವಾ ಅಂದರೆ ಇದು ತಪ್ಪು ಕಲ್ಪನೆ. ಇನ್ನು ಭವಿಷ್ಯ ಅನ್ನುವಂಥದ್ದು ಕರ್ಮ ಸಿದ್ಧಾಂತ ಆಧಾರದ ಮೇಲೆ ಆತ್ಮದ ರೂಪದಲ್ಲಿ ಆ ದೇಹದಲ್ಲಿ ಪ್ರವೇಶ ಮಾಡಿ ಅವನು ಆ ವ್ಯಕ್ತಿ ಜೀವನ ಅನುಭವಿಸ್ತಾ ಹೋಗಬೇಕು ಸುಖ ದುಃಖಗಳನ್ನು. ಇದು ಕಾನ್ಸೆಪ್ಟು. ಈ ಥರ ಕರ್ಮ ಸಿದ್ಧಾಂತ ಅನುಭವಿಸೋಕ್ಕೆ ಬಜ್ಜಿ ಹುಟ್ಟುವಾಗ ಅವನ ಭವಿಷ್ಯ ಕರ್ಮದ ಪ್ರಕಾರ ನಿರೂಪಣೆ ಆಗಬೇಕಾದ್ರೆ ಜಾತಕದ ರೂಪದಲ್ಲಿ, ಹಸ್ತ ಸಾಮುದ್ರಿಕ ರೂಪದಲ್ಲಿ, ಪ್ರಶ್ನೆಗಳ ರೂಪದಲ್ಲಿ, ಎಲ್ಲ ರೂಪದಲ್ಲಿ ಅದನ್ನು ನೋಡ್ಬೋದು. ಅದು ನೋಡೋಕ್ಕೊಂದು ವಿಧಾನ. ಈಗ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇಲ್ಲ ಅಂದ ತಕ್ಷಣ ವ್ಯಕ್ತಿನೇ ಅಲ್ಲ ಅಂತ ಹೇಳೋಂಗಲ್ಲ. ಅದನ್ನು ನೋಡೋಕ್ಕೆ ಒಂದು ದಾರಿ ಹಸ್ತ ಸಾಮುದ್ರಿಕ. ಅದಿಲ್ಲ ಅಂದರೆ ಜಾತಕ ಇದೆ, ಅದಿಲ್ಲ ಅಂತಂದರೆ ಪ್ರಶ್ನೆಶಾಸ್ತ್ರ ಇದೆ. ಈ ಥರದಲ್ಲೆಲ್ಲ ನೋಡ್ಬೋದು. ಕೆಲವರು ಜ್ಯೋತಿಷರುಗಳು ಒಂದೇ ನಿಮಿಷದಲ್ಲಿ ಇಡೀ ಫ್ಯಾಮಿಲಿ ಜಾತಕಲ್ಲೇ ಹೇಳ್ಬಿಡ್ತಾರೆ. ಹಾಗಲ್ಲ, ಟೈಮ್ ಬೇಕು, ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಅದಕ್ಕೆ ಆಗಿರೋಂಥ ವರ್ಕ್ ಮಾಡಬೇಕು. ಸೊ ಈ ರೀತಿ ಡಿಸಿಪ್ಲಿನ್ ಆಗಿರೋಂಥ ಜ್ಯೋತಿಷರನ್ನ ನೀವು ಕಾಣಬೇಕು. ಸುಮ್ಮನೆ ಏನೋ ಬೇಕಾಬಿಟ್ಟು ಹೇಳೋವಂಥವ್ರು, ಮ್ಯಾಜಿಕಲ್ ರೆಮಿಡಿ ಕೊಡೋವಂಥವ್ರು ಬೇಡ. ಕರ್ಮವನ್ನು, ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋ ಥರ ನಿಮ್ಗೆ ಹೇಳೋಂಥ ಜ್ಯೋತಿಷರು ಬೇಕು. ಎಲ್ಲ ಹಣೆ ಬರೋವನ್ನು ಚೇಂಜ್ ಮಾಡ್ತೀನಿ ಅನ್ನೋ ಜ್ಯೋತಿಷರು ಬೇಡ. ಸೊ ಆ ರೀತಿ ನಿಮ್ಮ ಜಾತಕವನ್ನು ಅನಾಲಿಸಿಸ್ ಮಾಡಿ ಸತ್ಯವನ್ನೇ ನೀವು ತಿಳ್ಕೊಬೇಕು ಅಂದರೆ ಭೈರವಿ ಆಸ್ಟ್ರೋದವ್ರನ್ನ ಸಂಪರ್ಕ ಮಾಡಿ. ನಮಸ್ಕಾರ.